ಹಾಯ್, ಆರಾಮ್. ಎಲ್ಲ ಟಿಫನ್ ಮಾಡಿದ್ರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿರ್ತೀನಿ, ನೀವು ಚೆನ್ನಾಗಿರಿ. ಈ ಕತೆ ಕೇಳೋರೆಲ್ಲ ನನಗೆ ಒಂದು ಲೈಕು, ಒಂದು ಕಮೆಂಟು ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ನೂ ಆಗಿ. ಕತೆ ಶುರು ಮಾಡೋಣ. ಸುಮಾರು 50 ವರ್ಷಗಳ ಹಿಂದಿನ ಕತೆ. ಒಂದು ಕುಗ್ರಾಮದಲ್ಲಿ ಒಬ್ಬನೇ ಒಬ್ಬ ಶ್ರೀಮಂತ ಇರೋನು. ಅವನ ಮನೆಯಲ್ಲಿ ರೇಡಿಯೋ, ಕರೆಂಟು ಎಲ್ಲ ಇದೆ, ತುಂಬ ಅನುಕೂಲವಾಗಿದ್ದಾನೆ. ಶ್ರೀಮಂತನ ಮೇಲೆ ಮಾಮೂಲಿ ಅವೆಲ್ಲ ಇರಲೇಬೇಕು. ದೊಡ್ಡದು ಕರೆಂಟ್ ರೇಡಿಯೋ ಇದೆ. ಇನ್ನು ಬೇರೆ ಮನೆಗಳಲ್ಲಿ ಕರೆಂಟು ಇಲ್ಲ, ರೇಡಿಯೋನೂ ಇಲ್ಲ, ಯಾವುದು ಒಂದು ಅನುಕೂಲನೂ ಇಲ್ಲ. ತುಂಬ ಬಡ ಜನ. ರಾಮಯ್ಯ ತನಗೆ ಇದ್ದ ಒಬ್ಬ ಹುಡುಗಿನ ಒಳ್ಳೆ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾನೆ. ಅದು ರಾಮಯ್ಯ ಕನಸು ಕಾಣೋದು ನನ್ನ ಮನೆ ಹಳ್ಳಿನಾಗೇ ಇರಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅದು ಬಂದ ಜನರಿಗೆ, ಹುಡುಗರುಗಳಿಗೆ ಅದು ಹಿಡಿಸ್ತೇನೆ ಸಂಬಂಧ ನೋಡ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದೇ ಊರಿನಲ್ಲಿದ್ದಂತಹ ಶ್ರೀನಿವಾಸ ಎಂಬ ಹುಡುಗ ಕ್ಯಾಂಟೀನ್ ಹತ್ರ ಟೀ ಕುಡಿತಾ ಕೂತಿರ್ತಾನೆ. ಆ ಶ್ರೀನಿವಾಸನ ಫ್ರೆಂಡು, ಏನಮ್ಮ ರಾಮಾಯಣ ಕಡೆ ಬರ್ತಾ ಇದೆಯಾ, ಹೋಯ್ತಾ ಇದೆಯಾ, ಏನೋ ರಾಮಾಯಣ ಮಗಳೇನಾದ್ರು ಡೌಗಿ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಏನಿಲ್ಲಮ್ಮ, ಸುಮ್ಮನೆ ಬರ್ತೀನಿ ಹೋಯ್ತೀನಿ ಅಷ್ಟೇ ಅಂತ ಶ್ರೀನಿವಾಸ ಹೇಳ್ತಾನೆ. ಆವಾಗ ಏನಿಲ್ಲಮ್ಮ, ಈಗ ವಾತಾವರಣ ಚೇಂಜ್ ಆಗಿದೆ, ಏನೋ ಲವ್ ಮಾಡ್ತಾ ಇರ್ಬೋದು ಅಂತ ಶ್ರೀನಿವಾಸ ಫ್ರೆಂಡು ಕೇಳ್ತಾನೆ. ಹೌದಮ್ಮ, ಲವ್ ಮಾಡ್ತಾಯಿದ್ದೀನಿ, ಯಾಕೆ ಮದುವೆ ಆಗಬಾರ್ದ ನಾನು ಅಂತ ಶ್ರೀನಿವಾಸ ಹೇಳ್ತಾನೆ. ಏನೇ ಆಗಲಿಮ್ಮ, ಅವನು ನಿನಗೆ ಹುಡುಗಿ ಕೊಡಲ್ಲ ಕಾಣುತ್ತೆ ರಾಮಯ್ಯ, ಯಾಕಂದರೆ ನೀನು ಬಡವ ಅಂತ ಮಾತನಾಡ್ತಾ ಕೂತಿರ್ತಾರೆ. ಅಷ್ಟೊತ್ತಿಗೆ ರಾಮಯ್ಯ ಅವ್ರ ಮನೆ ಕಡೆಯಿಂದ ಜಮೀನು ಕಡೆಗೆ ಹೋಗ್ತಾ ಇದ್ದಾನೆ. ಈ ಶ್ರೀನಿವಾಸನವನು ಬಂದು, ನಮಸ್ಕಾರ ರಾಮಯ್ಯನವ್ರೆ ಅಂತ ಹೇಳ್ತಾನೆ. ಆಗ ಹೌದು ನಮಸ್ಕಾರ, ಏನಪ್ಪ ಚೆನ್ನಾಗಿದೆಯೇನಪ್ಪ ಶ್ರೀನಿವಾಸ ಅಂತ ಹೇಳ್ತಾರೆ. ಹೌದು ರಾಮಯ್ಯನವ್ರೆ, ನಾನು ನಿಮ್ಮ ಹುಡುಗಿನ ಮದುವೆ ಆಗಬೇಕು ಅಂತ ಇದ್ದೀನಿ ಅಂತ ನೇರವಾಗಿ ಕೇಳ್ತಾನೆ. ಏನಪ್ಪ ನೇರವಾಗಿ ಮಾತನಾಡ್ತೀಯಲ್ಲ, ನಿನಗೇನು ಯೋಗ್ಯತೆ ಇದೆ ಅಂತ ರಾಮಯ್ಯ ಕೇಳ್ತಾನೆ. ಆಗ ನಾನು ತುಂಬ ಚೆನ್ನಾಗಿ ಓದಿದ್ದೀನಿ, ಇವತ್ತಲ್ಲ ನಾಳೆ ಕೆಲಸ ಆಗುತ್ತೆ, ಇಷ್ಟಿಗೂ ನಾನು ಚೆನ್ನಾಗಿದ್ದೀನಿ, ಒಳ್ಳೆ ಗುಣ ಇದೆ ಅಂತ ಹೇಳ್ತಾನೆ. ಆಗ ರಾಮಯ್ಯ ಹೇಳ್ತಾನೆ, ನೋಡಪ್ಪ ನನ್ನದೊಂದು ಕಂಡೀಷನ್ ಇದೆ. ನನ್ನ ಮಗಳನ್ನ ಮದುವೆ ಆದರೆ ನೀನು ನನ್ನ ಮಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೋತೀಯ, ನೀನು ನನ್ನ ಮನೆಯಲ್ಲೇ ಇರಬೇಕಾಗತ್ತೆ, ಮನೆಯಲ್ಲಿನಾಗಿ ಇರೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಶ್ರೀನಿವಾಸ, ಹೌದು ನಾನು ನಿಮ್ಮ ಮಗಳ ಮದುವೆ ಆದರೆ ನಿಮ್ಮ ಮನೇಲೇ ಇರ್ತೀನಿ, ನಿಮ್ಮ ಆಸ್ತಿಗಳೆಲ್ಲ ನಮ್ಮ ಆಸ್ತಿ ಥರ ನೋಡ್ಕೊಂಡು ಹೋಗ್ತೀನಿ, ನಿಮ್ಮ ಮಗಳನ್ನ ಮುದ್ದಾಗಿ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ರಾಮಯ್ಯ ಸಂತೋಷಪಟ್ಟು ಇದಕ್ಕಿಂತ ಒಳ್ಳೆ ಹುಡುಗ ಇನ್ಯಾರೂ ಬೇಡ ಅಂಥೇಳಿ ಹೆಣ್ಣು ಕೊಟ್ಟು ಮದುವೆ ಮಾಡಿ ತನ್ನ ಮನೇಲಿ ಇರಿಸ್ಕೋತಾನೆ. ದಿನ ಕಳೆದಂತೆ ಶ್ರೀನಿವಾಸನಿಗೆ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಆಸೆ ಬರ್ತದೆ. ಆಗ ಶ್ರೀನಿವಾಸ ತನ್ನ ಹೆಂಡ್ತಿನ ಹೇಳ್ತಾನೆ, ನೋಡು ಈ ಆಸ್ತಿನೆಲ್ಲ ಮಾರಿಬಿಟ್ಟು ನಾನು ಒಂದು ಹೊಸ ಬಂಡವಾಳನ ಇನ್ವೆಸ್ಟ್ ಮಾಡಿ ಒಂದು ಕಂಪನಿ ನಡೆಸಬೇಕು ಅಂತ ಇದ್ದೀನಿ ಅಂತ ಹೆಂಡ್ತಿನ ಕೇಳ್ತಾನೆ. ಅದಕ್ಕೆ ಅದಾಗದು ನಮ್ಮಪ್ಪ ಕೊಡೋದಿಲ್ಲ, ನೀವು ಸಂಪಾದನೆ ಮಾಡಿ ಮೇಲೆ ಬಂದು ಏನು ಬೇಕಾದ್ರೂ ಮಾಡಿ, ಈ ಆಸ್ತಿನೆಲ್ಲ ನಮಗೆ ಹುಟ್ಟೋ ಮಕ್ಕಳುಗಳಿಗೆ ಬೇಕು, ಲೆಕ್ಕಾಚಾರವಾಗಿ ನೀವು ಸಂಪಾದನೆ ಮಾಡಿ ಮಾಡಬೇಕು ಮಕ್ಕಳಿಗೆ, ಇರೋ ಆಸ್ತಿನೆಲ್ಲ ಖಾಲಿ ಮಾಡಬೇಕು ಅಂತ ಇದ್ದೀರಾ, ಅದಾಗದು ಅಂತ ಶ್ರೀನಿವಾಸ ಹೆಂಡ್ತಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಮಯ್ಯ ಬಂದು, ಏನಪ್ಪ ಏನೋ ಸಮಾಚಾರ ಮಾತನಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಹೌದು ಮಾಮಯ್ಯ, ನಾನು ಒಂದು ಕಂಪನಿ ನಡೆಸಬೇಕು ಅಂತ ಇದ್ದೀನಿ, ಹಾಗಾಗಿ ನೀವು ನನಗೊಂದು ಸ್ವಲ್ಪ
ಸಹಾಯ ಮಾಡಿದ್ರೆ ನಾನು ಸ್ವಲ್ಪ ಕಂಪ್ನಿ ನಡೆಸಿಕೊಂಡು ಹೋಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಏನಪ್ಪ ಸಹಾಯ ಬೇಕು ಅಂತ ರಾಮಯ್ಯ ಹೇಳ್ತಾರೆ, ನನಗೆ 1,00,000 ದುಡ್ಡು ಬೇಕು. ಹಾಗಂತ ಅಳಿಯ ಮಾವನ್ನ ಕೇಳ್ತಾನೆ. ಓ, 1,00,000ನ? ದೊಡ್ಡ ಅಮೌಂಟೇ ಆಯಿತು. ನೋಡಪ್ಪ, ನಾನು ದುಡ್ಡ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಇದೆ ಅಂತ ರಾಮಯ್ಯ ಅಳಿನ ಹೇಳ್ತಾನೆ. ಏನು ಮಾಮಯ್ಯ ಅದು ಅಂತ ಅಳಿಯ ಕೇಳ್ತಾನೆ. ನೋಡು, ನನ್ನ ಹತ್ರ ಇಸ್ಕೊಂಡ್ರೆ ಬಡ್ಡಿ ಸಹಿತ ದುಡ್ಡು ರೀಫಂಡ್ ಆಗಬೇಕು. ಹಾಗಾದರೆ ಮಾತ್ರ ನಾನು ಕೊಡೋದು, ಇಲ್ಲಾಂದರೆ ನಾನು ಕೊಡೋದಿಲ್ಲ. ಆಗ ಅಳಿಯ ಹೇಳ್ತಾನೆ, ನಾನು ನಿಮ್ಮ ಅಳಿಯ, ನನ್ನ ಹತ್ರನೇ ಬಡ್ಡಿ ಕೇಳ್ತಿದ್ರಲ್ಲ ಅಂತ ಅಳಿಯ ಮಾವನ ಕೇಳ್ತಾನೆ. ಅದಕ್ಕೆ ಮಾವ, ನೋಡಪ್ಪ, ಹಣಕಾಸಿನ ವ್ಯವಹಾರದಲ್ಲಿ ಅಳಿಯ ಮಾವ ಆದರೂ ಒಂದೇ, ಅಪ್ಪ ಮಗನಾದರೂ ಒಂದೇ. ಜವಾಬ್ದಾರಿ ಇಲ್ಲದಿದ್ದವರು ಯಾರೇ ತಗೊಂಡ್ರು ನನ್ನ ಕಂಡೀಷನ್ ಹಿಂಗೇನಪ್ಪ ಅಂತ ಮುಖ ಮುರಿದೋಗೆ ಮಾತನಾಡ್ತಾನೆ. ಆಯಿತು ಕೊಡಿ 1,00,000 ಬಡ್ಡಿ ಸಹಿತ ತೀರಿಸ್ತೀನಿ ಅಂದ್ಬಿಟ್ಟು ಹೇಳಿ ಅಳಿಯ 1,00,000 ಇಸ್ಕೊಂಡು ಕಂಪ್ನಿನ ಶುರು ಮಾಡ್ತಾನೆ. ಅದು ಯಾಕೋ ಹಣೆ ಬರಗಳು ಚೆನ್ನಾಗಿರಲಿಲ್ಲ, ಲಾಸ್ ಆಗ್ಬಿಡ್ತದೆ. ಆವಾಗ ಹಳೆ ಕ್ಯಾಂಟೀನ್ ಇತ್ತಲ್ಲ, ಅವ್ರ ಫ್ರೆಂಡ್ ಅವರಿಬ್ಬರು ಮಾತನಾಡ್ತಿರಲ್ಲ, ಅದೇ ಕ್ಯಾಂಟೀನಿಗೆ ಟೀ ಕುಡಿಯೋಕ್ಕೆ ಬರ್ತಾರೆ. ಆಗ ಏನೋ ಕಂಪ್ನಿ ಲಾಸ್ ಆಗುತ್ತೆ ಅಂತ ನಿಜವೇನೋ ಅಂತ ಶ್ರೀನಿವಾಸ ಫ್ರೆಂಡು ಕೇಳ್ತಾನೆ. ಹೌದಮ್ಮ, ಲಾಸ್ ಆಗೋಯ್ತು, ಏನು ಮಾಡೋದು, ನಮ್ಮ ಮಾವನಿಗೆ ದುಡ್ಡು ಕೊಡಬೇಕು, ಬಡ್ಡಿನೂ ಸೇರಿಸಿ, ನಮ್ಮ ಮಾವ ಬಿಡಲ್ಲ ಅಂತ ಶ್ರೀನಿವಾಸ ತನ್ನ ಸ್ನೇಹಿತನಿಗೆ ಹೇಳ್ತಾನೆ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತೀಯ, ಎಷ್ಟಾದರೂ ಮಾವನಲ್ವಾ, ಆಗಲ್ಲ ಅಂದರೆ ಏನು ಮಾಡ್ತಾರೆ, ಸುಮ್ಮನೆ ಎದ್ದುಬಿಡು, ಕಂಪ್ನಿ ಲಾಸ್ ಆಯಿತು ಅನ್ನೋ ಸುಮ್ಮನೆ ಎದ್ದುಬಿಡು, ಇಷ್ಟಿಗೂ ಅಳಿನಲ್ಲವ ನೀನು, ನಿನ್ನೆ ಕೇಳ ಮಾಡ್ತಾನೆ, ಇಲ್ಲ ಬಿಡು ಅಂತ ಶ್ರೀನಿವಾಸ ಫ್ರೆಂಡು ಹೇಳ್ತಾನೆ. ನೀನು ಹೇಳೋದು ಸರಿಯಮ್ಮ, ನೋಡೋಣ ಇರು ಅಂತ ಸುಮ್ಮನಿಗಾಯ್ತಾರೆ. ಅಷ್ಟಲ್ಲೇ ಮನೆಗೆ ಊಟಕ್ಕೆ ಬರ್ತಾನೆ ಅಳಿಯ ಶ್ರೀನಿವಾಸ. ಅವ್ರ ಮಾವ ಬಾಯಿ ಬಿಟ್ಟು ಕೇಳ್ತಾನೆ, ಏನಪ್ಪ ಕಂಪ್ನಿ ಲಾಸ್ ಆಗೋಯ್ತಂತೆ, ನಾನು ದುಡ್ಡು ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಮಾವಯ್ಯ, ನಾನು ತುಂಬ ಬಡವ, ನಮ್ಮ ಮನೇಲಿ ಯಾವುದೇ ಥರ ಆಸ್ತಿ ಇಲ್ಲ, ಕಂಪ್ನಿ ಲಾಸ್ ಆಗೋದು ನಿಜ, ನಾನು ನಿಮ್ಮಳೇ ತಾನೆ, ನಾನೇ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾಮಯ್ಯನವರು, ಇಲ್ಲಪ್ಪ, ನಾನು ಮೊದಲನೇ ಕಂಡೀಷನ್ನು ಮೊದಲನೇ ದಿನವೇ ಹೇಳ್ದೆ ನಿನಗೆ, ದುಡ್ಡು ಕಾಸಿನಲ್ಲಿ ಹಳಿಯ ಮಾವ ಆದರೂ ಅಷ್ಟೇ, ಅಪ್ಪ ಮಕ್ಕಳಾದರೂ ಅಷ್ಟೇ ಅಂತ, ನಾನು ಬಿಡೋದಿಲ್ಲ, ನನಗೆ ಕೊಡಲೇಬೇಕಪ್ಪ. ನೀನು ದುಡ್ಡು ಕೊಡದೆ ಹೋದರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ, ನೀನು ನನ್ನ ಆಸ್ತಿ ನಿಮ್ಮ ಕಡೆ ನೀನು ಮದುವೆಯಾಗಿರೋನು ಅಂತ ನನಗನ್ಸುತ್ತೆ, ನಿನಗೆ ಹಣದ ಬಗ್ಗೆ ಜವಾಬ್ದಾರಿ ಇಲ್ಲ, ಹಾಗಾಗಿ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ, ನೀನು ಕಳೆದು ಹೋಗ್ಬೋದು ಅಂತ ಮಾವ ಹಳ್ಳಿಗೆ ಹೇಳ್ತಾನೆ. ಆಗ ಶ್ರೀನಿವಾಸ ಹೆಂಡತಿ, ಅಪ್ಪಯ್ಯ, ನನ್ನ ಗಂಡನಿಗೆ ಮನೇಲಿ ಜಾಗ ಇಲ್ಲ ಅಂದಮೇಲೆ ನಾನು ಇರೋದಿಲ್ಲ, ನಾನು ಹೋಗ್ತೀನಿ ಅಂತ ಅಂತಾಳೆ. ಇಬ್ಬರು ಕಳೆದೋಗಿ ಅಂತ ಹೇಳ್ಬಿಡ್ತಾನೆ. ಆಗ ಪಕ್ಕದ ಹಳ್ಳಿನಲ್ಲಿ ಬಂದು ಒಂದು ಸಣ್ಣ ಮನೆ ಮಾಡಿಕೊಂಡು ಕೂಲಿ ನಾಲಿ ಮಾಡಿಕೊಂಡು ಒಂದು ಸ್ವಲ್ಪ ದುಡ್ಡನ್ನು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡು ತನ್ನದೇ ಆದ ಒಂದು ಕಂಪ್ನಿನ ಓಪನ್ ಮಾಡ್ತಾನೆ. ಅದು ಅಭಿವೃದ್ಧಿ ಆಗುತ್ತೆ. ಆವಾಗ ತುಂಬ ಒಂದು ಮನೆಯೂ ಖರೀದಿ ಮಾಡ್ತಾನೆ, ದುಡ್ಡೆಲ್ಲ ಸಂಪಾದನೆ ಸಿಕ್ಕಾಪಟ್ಟಾಗುತ್ತೆ, ಚೆನ್ನಾಗಿರ್ತಾನೆ. ಆವಾಗ ಶ್ರೀನಿವಾಸ ಅವರ ಮಾವನ ಮನೆಗೆ ಬಂದು, ತಗೊಳ್ಳಿ ಮಾವಯ್ಯ, ನೀವು ಕೆಲವು ವರ್ಷಗಳ ಹಿಂದೆ ದುಡ್ಡು ಕೊಡದೇ ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ರಿ, ಈಗ ನಿಮ್ಮ ದುಡ್ಡಿನ ಜೊತೆಗೆ ಬಡ್ಡಿನೂ ತಂದಿದ್ದೀನಿ, ತಗೊಳ್ಳಿ ಅಂತ ದುಡ್ಡು ಕೊಡ್ತಾನೆ. ಆವಾಗ ಅವ್ರ ಮಾವ ರಾಮಯ್ಯ ಇದ್ದು, ಇಲ್ಲಪ್ಪ, ನಿನಗೆ ಹಣಕಾಸಿನ ಬಗ್ಗೆ ಜವಾಬ್ದಾರಿ ಬರಲಿ ಅಂತ ಹೇಳಿ ನಾನು ಹಾಗಂದದ್ದು ನಿಜ, ಈಗ ನಿನಗೆ ಪೂರ್ತಿ ಜವಾಬ್ದಾರಿ ಬಂದಿದೆ, ಹಣಕಾಸೆಲ್ಲ ಸಂಪಾದನೆ ಮಾಡ್ತಾಯಿದೀಯಾ, ಮನೆ ಮಠ ಎಲ್ಲ ಮಾಡ್ಕೊಂಡಿದೀಯಾ ಅಂತ ಹೇಳಿ ದುಡ್ಡು ಬೇಡ ಇಟ್ಕೋಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀನಿವಾಸ ಇದ್ದು, ಮಾವಯ್ಯ, ಇಷ್ಟಕ್ಕೆಲ್ಲಕ್ಕೂ ನೀವು ನಿಮ್ಮ ಮಗಳು ಇಬ್ಬರೇ ಕಾರಣ, ನೀವಿಬ್ಬರು ನನಗೆ ದಾರಿ ತೋರಿಸಿದ್ದೀರಾ, ಜವಾಬ್ದಾರಿನ ಬರೆಸಿದ್ದೀರಾ, ಹಾಗಾಗಿ ನಾನು ಉತ್ತಮ ಮನುಷ್ಯನಾಗಿದ್ದೀನಿ, ನಿಮ್ಮ ಆಸ್ತಿ ನನಗೆ ಒಂದು ಕಿಂಚಿತ್ತೂ ಬೇಡ,
ನೀವೇನಾದ್ರು ಈ ಆಸ್ತಿನ ಕೊಡಲೇಬೇಕು ಅಂತ ಇದ್ದರೆ ನಿಮ್ಮ ಮೊಮ್ಮಗನಿಗೋ ಮೊಮ್ಮಗಳಿಗೋ ಬರೆದು ಬಿಡಿ ಅಂತ ಶ್ರೀನಿವಾಸ ಅವ್ರ ಮಾವನಿಗೆ ಕೇಳ್ತಾನೆ. ಅದಕ್ಕೆ ಶ್ರೀನಿವಾಸನ ಹೆಂಡತಿ ಲಕ್ಷ್ಮಿ ಇದ್ದೇನಂತಾಳೆ, ರೀ ಈಗ ನನಗೆ ನಿಮ್ಮ ಮೇಲೆ ಪೂರ್ತಿ ಭರವಸೆ ಬಂತು, ನಿಮಗೆ ಜವಾಬ್ದಾರಿ ಅನ್ನೋದು ಸಿಕ್ಕಾಪಟ್ಟೆ ಬಂದಿದೆ, ಹಾಗಾಗಿ ನಿನ್ನಂಥ ಗಂಡನ ನಾನು ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು, ಈಗ ನಿಮಗೆ ಜವಾಬ್ದಾರಿ ಅನ್ನೋದು ಬಂತು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಮಾವ ಇದ್ದು, ನೋಡಪ್ಪ ನನಗೆ ನಿನ್ನಂಥ ಮನೆ ಹಳೆಯ ನನಗೆ ಇದ್ದರೆ ನನಗೆ ಭಾಳ ಒಳ್ಳೆಯದು, ನೋಡು ಎಷ್ಟು ತೂಕದ ಮಾತಾಡಿದೆ, ನನಗೆ ಒಂದು ನಯ ಪೈಸನೂ ಬೇಡ, ಹುಟ್ಟೋ ಮಕ್ಕಳುಗಳಿಗೆ ಮೊಮ್ಮಕ್ಕಳುಗಳಿಗೋ ನೀನು ದಾನ ಧರ್ಮ ಮಾಡಿಬಿಡು, ಅವರು ಕೊಟ್ಟುಬಿಟ್ಟು ನನಗೇನು ಬೇಡ ಅಂತ ಹೇಳಿದೆಲ್ಲ, ಇದು ದೊಡ್ಡ ಮಾತಪ್ಪ ಅಂಥೇಳಿ ಹಳ್ಳಿನ ಕೊಂಡಾಡ್ತಾನೆ. ಆಮೇಲೆ ಹಳ್ಳಿಯ ಮಗಳು ಎಲ್ಲ ಒಂದೇ ಮನೇಲಿರ್ತಾರೆ, ತುಂಬ ಖುಷಿಯಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಈ ಕಥೆಯಿಂದ ಏನು ಬಂತು ನಿಮಗೆ ಅಂತಂದರೆ, ನೆರೆಮನೆಯವ್ರದ್ದೇ ಆಗಲಿ ಪಕ್ಕದ ಮನೆಯವ್ರದ್ದೇ ಆಗಲಿ ಅವ್ರ ಸ್ವಂತ ಸಂಬಂಧಿಕರದ್ದೇ ಆಗಲಿ ದುಡ್ಡು ಕಾಸು ಆಸ್ತಿ ಪಾಸ್ತಿ ಇದನ್ನು ಏಸಿಗೆ ಅಂತ ತಿಳ್ಕೋಬೇಕು. ಅದಕ್ಕೆ ಕಿಂಚಿತ್ತೂ ಆಸೆ ಪಡಬಾರ್ದು. ಯಾವಾಗ ಮನುಷ್ಯ ಪರರ ಮನೆಯ ಅಣ್ಣ ತಮ್ಮನವರ ಅವರ ಹಿರಿಕರ ಮನೆ ಆಸ್ತಿ ಪಾಸ್ತಿಗಳಿಗೆ ಆಸೆ ಪಡ್ತಾನೋ ಆವಾಗ ಅವನಿಗೆ ದುರಾಸೆ ಅಂತ ಬರ್ತದೆ, ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಇದೇ ಈ ಕಥೆಯ ಸಾರಾಂಶ. ಆದಷ್ಟು ಈ ವಿಡಿಯೋಗೆ ಲೈಕು ಕಮೆಂಟು ಕೊಡಿ. ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ, ಬಾಯ್.